ನಮಸ್ಕಾರ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. 4 ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಭೇಟಿ ನೀಡಿದ ಮಾಜಿ ಪ್ರಧಾನಿ. ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಗ್ರಾಮದ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ಎಚ್.ಡಿ. ದೇವೇಗೌಡರು. ಮೋದಿ ಪ್ರಧಾನಿಯಾದ ನಂತರ ಕಾಶ್ಮೀರದಲ್ಲಿ ಉಗ್ರರ ಉಪಟಳ ನಿಂತಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಹೊರಗಿನವರಿಗೆ ಆಧಾರ್ ಕಾರ್ಡ್ ಕೊಡುವ ಕೆಲಸದ ಹಿಂದೆ ದೊಡ್ಡ ಜಾಲವೇ ಇದ್ದು ಅನೇಕರು ಈ ಕೃತ್ಯದಲ್ಲಿ ತೊಡಗಿದ್ದಾರೆ. ಮಾಜಿ ಶಾಸಕ ಎಚ್.ಡಿ. ರಾಮಸ್ವಾಮಿ ಹೇಳಿಕೆ. ವಾರ್ತೆಗಳ ವಿವರ. 4 ತಿಂಗಳ ಬಳಿಕ ಮಾವಿನಕೆರೆ ಬೆಟ್ಟಕ್ಕೆ ಆಗಮಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಡೆ ಶ್ರಾವಣ ಶನಿವಾರದ ಹಿನ್ನೆಲೆ ಶ್ರೀರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಹೊಳೆನರಸೀಪುರದ ಹೇಮಾವತಿ ಕ್ರೀಡಾಂಗಣದ ಹೆಲಿಪ್ಯಾಡ್ಗೆ ಆಗಮಿಸಿದ ಎಚ್.ಡಿ. ದೇವೇಗೌಡರು ಬಳಿಕ ರಸ್ತೆ ಮಾರ್ಗವಾಗಿ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಗ್ರಾಮದ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ದೇವೇಗೌಡರಿಗೆ ಅರ್ಚಕರು ಪೂರ್ಣಕುಂಭ ಸ್ವಾಗತ ಕೋರಿದರು. ಕಡೆ ಶ್ರಾವಣ ಶನಿವಾರದ ಹಿನ್ನೆಲೆ ಶ್ರೀರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪುತ್ರ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೊಮ್ಮಗ ಹಾಗೂ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಪೂಜಾ ಕಾರ್ಯದಲ್ಲಿ ಸಾಥ್ ನೀಡಿದರು. ಮೋದಿಯವರು ಪ್ರಧಾನಿಯಾದ ಮೇಲೆ ಟೆರರಿಸ್ಟ್ಗಳನ್ನು ಕಂಟ್ರೋಲ್ ಮಾಡಿದ್ದಾರೆ. ಕಾಶ್ಮೀರ ಮೊದಲಿದ್ದಂತೆ ಆತಂಕದ ವಾತಾವರಣ ಇಲ್ಲ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ನೋಡಬಹುದಾಗಿದೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು 370 ಆರ್ಟಿಕಲ್ ರದ್ದು ಮಾಡಿದ್ದಾರೆ. ಮೋದಿಯವರು ಪ್ರಧಾನಿಯಾದ ಮೇಲೆ ಟೆರರಿಸ್ಟ್ಗಳನ್ನು ಕಂಟ್ರೋಲ್ ಮಾಡಿದ್ದಾರೆ. ಕಾಶ್ಮೀರ ಮೊದಲಿದ್ದಂತೆ ಆತಂಕದ ವಾತಾವರಣ ಇಲ್ಲ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ನೋಡಬಹುದಾಗಿದೆ. ಕಾಶ್ಮೀರ ವಿಚಾರದಲ್ಲಿ ಪ್ರಧಾನಿ ಮೋದಿ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಿಂದೆ ನಡೆಯುತ್ತಿದ್ದ ಅಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ. ಅದರ ಪರಿಣಾಮ ಇಂದು ಸಾಮಾನ್ಯ ಜನ ಬೀದಿಯಲ್ಲಿ ನೆಮ್ಮದಿಯಿಂದ ಓಡಾಡುತ್ತಿದ್ದಾರೆ ಎಂದು ಹೇಳಿದರು. ಮೋದಿ ಜನಸಾಮಾನ್ಯರ ಮೇಲೆ ಏನು ಹಿಂದೆ ಅಕ್ರಮ ನಡೀತಾ ಇತ್ತು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ. ಬೀದಿಯಲ್ಲಿ ಜನರಿಗೆ ಓಡಾಡ್ತಾರೆ. ಮತ್ತೆ ಚುನಾವಣೆಗೆ ಹೋಗ್ತಾರೆ. ಎಲೆಕ್ಷನ್ ನಡೀತಾ ಇರೋದ್ರಿಂದ ಚುನಾವಣೆ ಹೇಗೆ ನಡೀತದೆ ಅಂತ ಹೇಳಬಾರ್ದು. ಅದು ಒಂದೆರಡು ಬಗ್ಗೆ ತೊಂದರೆ ಆಯ್ತು. ಮೋದಿಯವರು ಸಹ ಏನು ಆರ್ಟಿಕಲ್ 370 ತೆಗೆದ ಮೇಲೆ ಜನಸಾಮಾನ್ಯರು ಬೇರೆ ನೆಮ್ಮದಿಯಿಂದ ಓಡಾಡುತ್ತಾರೆ. ಓಟ್ ಯಾರು ಮಾಡ್ತಾರೆ, ಯಾರು ಬಿಡ್ತಾರೆ ನಾನು ಒಳ್ಳೆ ಕೆಲಸ ಮಾಡಿದ್ದಾರೆ. ಕಡಿಮೆ ಮಾಡಿದ್ದಾರೆ. ನಾರ್ಮಲ್ ಲೈಫು ಹೊಲದಲ್ಲಿ ವ್ಯವಸಾಯ ಮಾಡಿದರೆ ದಂಧೆ ಮಾಡಿದ್ರೆ ನೆಮ್ಮದಿಯಿಂದ ಮಾಡ್ತಾರೆ. ಓಟ್ ಯಾರಿಗೆ ಕೊಡ್ತಾರೆ? ಕರ್ನಾಟಕದ ಬೆಳವಣಿಗೆ ಬಗ್ಗೆ ರಾಜ್ಯಪಾಲರು ನಾನು ಕರ್ನಾಟಕದ ಬಗ್ಗೆ ಯಾವುದೇ ವಿಷಯ ನಕಲಿ ದಾಖಲೆ ಸೃಷ್ಟಿಸಿ ಜಿಲ್ಲೆಯಲ್ಲಿ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡುತ್ತಿದ್ದ ಜಾಲ ಹಾಸನದಲ್ಲಿ ಬಯಲಿಗೆ ಬಂದಿದೆ ಎಂದು ಅರಕಲಗೂಡು ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1 ದಿನಗಳಷ್ಟೇ ಪರಿಶೀಲನಾ ಅಧಿಕಾರಿ ಪತ್ತೆ ಹಚ್ಚಿದ್ದು, ಅದನ್ನು ಡಿಸಿ ಅವರು ತನಿಖೆಗೆ ಆದೇಶ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಹೊರಗಿನವರಿಗೆ ಆಧಾರ್ ಕಾರ್ಡ್ ಕೊಡುವ ಕೆಲಸ ನಡೆದಿದೆ. ಇದರ ಹಿಂದೆ ದೊಡ್ಡ ಜಾಲವೇ ಇದ್ದು ಅನೇಕರು ಸೇರಿ ಈ ಕೃತ್ಯದಲ್ಲಿ ತೊಡಗಿದ್ದು ಇಂಟರ್ನೆಟ್ ಕೇಂದ್ರದವರು ಇದರಲ್ಲಿ ಭಾಗಿಯಾಗಿದ್ದಾರೆ.
ಸ್ಪಂದನ ಸೇರಿ ಅನೇಕ ಕಡೆ ಆಧಾರ್ ಕಾರ್ಡ್ ಮಾಡುತ್ತಾರೆ. ಕಂಪ್ಯೂಟರ್ ಆಪರೇಟರ್ ಒಬ್ಬರಿಲ್ಲ, ದೊಡ್ಡ ಜಾಲವೇ ಇದೆ ಎಂದು ಹೇಳಿದರು. ಹಾಸನದ ಸ್ಪಂದನ ಕೇಂದ್ರದಲ್ಲಿ ನಕಲಿ ಆಧಾರ್ ಪತ್ರಗಳನ್ನು ವಿತರಣೆ ಏನಾಗ್ತಾ ಇದೆ ಅದನ್ನು ಬೆಂಗಳೂರು ವಿಚಕ್ಷಣಾ ದಳದವರು ಪತ್ತೆ ಹಚ್ಚಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಆಧಾರ ಪತ್ರ ಮಾಡಲಿಕ್ಕೆ SSLC ಮಾರ್ಕ್ಸ್ ಕಾರ್ಡ್ ಬೇಕು ಅಥವಾ ಬರ್ತ್ ಸರ್ಟಿಫಿಕೇಟು, ಇವೆರಡೂ ಕೂಡ ಭಾಳ ಮುಖ್ಯ. ಅದು ಬೇಕಾಗ್ತದೆ. ಬರ್ತ್ ಸರ್ಟಿಫಿಕೇಟ್ಗಳನ್ನೇ ನಕಲಿ ಮಾಡಿ ಆಧಾರ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತಿದ್ದಾರೆ. ಅದು ರಾಜ್ಯದವ್ರಿಗೆಲ್ಲ, ಹೊರ ರಾಜ್ಯದವರಿಗೆ, ಹೊರ ದೇಶದವರಿಗೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಇದು ಯಾರೋ ಒಬ್ಬರು ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿಲ್ಲ. ಇದರಿಂದ ಒಂದು ದೊಡ್ಡ ಜಾಲವೇ ಇದೆ. ಮಿಡ್ಲ್ ಮ್ಯಾನ್ಗಳಿರ್ತಾರೆ, ಮಧ್ಯವರ್ತಿಗಳು, ಏಜೆಂಟ್ಗಳಿರ್ತಾರೆ. ಇವರೆಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂತಹ ಅಕ್ರಮ ಇದು. ಇಂಟರ್ನೆಟ್ ಕೇಂದ್ರಗಳು ಕೂಡ ಈ ಅಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ ಅಂತಕ್ಕಂಥದ್ದು ನನಗೆ ಬಂದಿರತಕ್ಕಂತಹ ಮಾಹಿತಿ. ಈಗ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಇತರೆ ಸರ್ಕಾರದ ಒಂದು ದೃಢೀಕೃತ ಪತ್ರಗಳನ್ನು ಕಾಮನ್ ಸರ್ವಿಸ್ ಸೆಂಟರ್ನಲ್ಲೂ ಕೂಡ ದೊರಕ್ತದೆ. ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಗ್ರಾಮ ಒನ್ನಲ್ಲೂ ಮಾಡ್ತಾರೆ, ಬೆಂಗಳೂರು ಒನ್ನಲ್ಲೂ ಮಾಡ್ತಾರೆ, ಕರ್ನಾಟಕ ಒನ್ನಲ್ಲೂ ಕೂಡ ಮಾಡ್ತಾರೆ. ಅದೇ ರೀತಿ ಸ್ಪಂದನ ಕೇಂದ್ರಗಳಲ್ಲೂ ಕೂಡ ಮಾಡ್ತಾರೆ. ನಾನು ತಿಳ್ಕೊಂಡಿರುವಷ್ಟರ ಮಟ್ಟಿಗೆ ಸ್ಪಂದನ ಕೇಂದ್ರವನ್ನು ಯಾರೋ ಒಂದು ಪ್ರೈವೇಟ್ ಕಂಪ್ನಿ ಕೊಟ್ಟು, ಆ ಪ್ರೈವೇಟ್ ಕಂಪ್ನಿಯವರು ಔಟ್ಸೋರ್ಸ್ನಿಂದ ಮ್ಯಾನ್ ಪವರ್ ತೆಗೆದುಕೊಂಡು ಅದನ್ನು ನಡೆಸ್ತಾ ಇದ್ದಾರೆ. ಕಂಪ್ಯೂಟರ್ ಆಪರೇಟರ್ ಒಬ್ಬರ ಹೆಸರು ಬಂದಿದೆ. ಈಗ ಕಂಪ್ಯೂಟರ್ ಆಪರೇಟರ್ ಒಬ್ಬರೇ ಸೇರಿಲ್ಲ. ಇದಕ್ಕೆ ಒಂದು ಜಾಲವೇ ಇದೆ ಅಂತ ಮಾತನ್ನು ನಾನು ಮೊದಲೇ ಹೇಳಿದ್ದೀನಿ. ನಾನು ಆಧಾರ್ ಕಾರ್ಡ್ ನೀಡುವ ಹೊಣೆ ಹೊತ್ತವರು ಹಣಕ್ಕಾಗಿ ಈ ರೀತಿ ಸಂಪಾದನೆ ಮಾಡೋದು ಸರಿಯಲ್ಲ. ಒಂದು ಕಾರ್ಡ್ಗೆ 10 ರಿಂದ 15 ಸಾವಿರ ಹಣ ಪಡೆಯುತ್ತಿದ್ದಾರೆ. ದುಷ್ಟರು, ದುರಾಸೆ ಇರುವವರು ಇಂತಹ ಕೆಟ್ಟ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಖಾತೆ ಸಹ ಹಣಕ್ಕಾಗಿ ನಕಲಿ ದಾಖಲೆ ಆಗುತ್ತಿವೆ, ಅದನ್ನು ಪರಿಶೀಲಿಸಬೇಕು. ನಕಲಿ ಜಾತಿ ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡ್, ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ಕಾರ್ಡ್ ಮಾಡುವುದು ದೇಶದ್ರೋಹದ ಕೆಲಸ ಎಂದು ಹೇಳಿದರು. ಒಂದು ನಕಲಿ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಸುಮಾರು 10 ರಿಂದ 15 ಸಾವಿರ ಕಡಿಮೆ ಅಂದ್ರೂ ದಂಧೆ ನಡೆದು, ಭ್ರಷ್ಟಾಚಾರ ನಡೆದು ವಿತರಣೆ ಮಾಡ್ತಾ ಇದ್ದಾರೆ. ದುಷ್ಟ ದುರಾಸೆಯ ಜನ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆಡಳಿತ ವರ್ಗದವರು ಗಮನಿಸಬೇಕು. ಈ ಖಾತೆಗಳು ಕೂಡ ಡೂಪ್ಲಿಕೇಟ್ ಆಗ್ತಾ ಇದ್ದಾವೆ. ಈ ಖಾತೆಗಳು ಹಣಕ್ಕೋಸ್ಕರ ನಕಲಿ ಮಾರ್ಕ್ಸ್ ಕಾರ್ಡು ಇದು ಇವತ್ತಿಂದ ಅಲ್ಲ, ಮೊದಲಿಂದೂ ನಡ್ಕೊಂಡು ಬಂದಿದೆ. ನಕಲಿ ನೋಟನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು, ಹಂಚ್ತಕ್ಕಂಥದ್ದು, ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, ನಕಲಿ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಯಾರಿಗೂ ಶಿಕ್ಷೆ ಆಗಲಿಲ್ಲ. ಶಿಕ್ಷೆ ಆಗಿದ್ದರೆ ಭಯ ಬೀಳ್ತಾ ಇದ್ದರು. ಯಾರಿಗೂ ಶಿಕ್ಷೆ ಆಗಿಲ್ಲದೆ ಇರೋದ್ರಿಂದ ಯಾರಿಗೂ ಭಯ ಇಲ್ಲ.
ಇಲಾಖೆಯವರು ಮತ್ತು ಪ್ರಾಸಿಕ್ಯೂಷನ್ ಅವರು, ಸಂಬಂಧಪಟ್ಟ ಇಲಾಖೆಯವರು ಮತ್ತು ಪ್ರಾಸಿಕ್ಯೂಷನ್ ಅವರು ಮೊಕದ್ದಮೆ ದಾಖಲು ಮಾಡಿಬಿಟ್ವಿ, ನಮ್ಮ ಕೆಲಸ ಆಗೋಯ್ತು ಅಂತ ಕೈಕಟ್ಟು ಕೂತ್ರೆ ಆಗೋದಿಲ್ಲ. ಅದು ಕೈಕಟ್ಟು ಕೂರಬಾರ್ದು. ಅವರು ಆಳಕ್ಕೆ ಹೋಗಿ ತನಿಖೆ ಮಾಡಬೇಕು, ಅದನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸಿ ಶಿಕ್ಷೆ ಕೊಡಿಸುವಂತಾಗಬೇಕು. ಇದು ದೇಶದ್ರೋಹದ ಕೆಲಸ. ಇದು ನಕಲಿ ಆಧಾರ್ ಕಾರ್ಡನ್ನು ಕೊಡ್ತಕ್ಕಂಥದ್ದು ದೇಶದ ಏಕತೆ, ಐಕ್ಯತೆ, ಅಖಂಡತೆಗೇ ಧಕ್ಕೆ ತರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಕರ್ಮಕಾಂಡ ಈಗ ಬಯಲಾಗಿದ್ದು, ಸೆರೆ ಇದ್ದವರು ಸುಧಾರಣೆಗೊಂಡು ಹೊರಬರಬೇಕು, ಇದು ಉದ್ದೇಶವಾಗಿದೆ. ಕೊಲೆಗಾರ ಆಗಿ ಹೋದವನು ಕುಖ್ಯಾತಿಯಾಗಿ ಹೊರಗೆ ಬರುತ್ತಾರೆ. ಎಲ್ಲ ತಪ್ಪು ಮಾಡಿದವರಿಂದ ಜನ ಭಯಪಡುವಂತಾಗಿದೆ. ಜೈಲು ಪರಿವರ್ತನಾ ತಾಣ ಎನ್ನಬೇಕಾ? ಐಷಾರಾಮಿ ಜೀವನ ಅಲ್ಲೇ ಸಿಕ್ಕರೆ ಬದಲಾಗಲು ಹೇಗೆ ಸಾಧ್ಯ? ಆಡಳಿತಕ್ಕೆ ಗೊತ್ತಿದೆ ಇಂತಹ ಅಕ್ರಮ ನಡೆಯುತ್ತಿವೆ, ದಂಧೆ ಹೆಚ್ಚಾಗುತ್ತಿವೆ, ಸರ್ಕಾರ ಹೊಣೆ ಹೊತ್ತು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಆಗ್ತದೆ, ಅವರನ್ನು ಮತ್ತು ವಿಚಾರಣಾಧೀನ ಕೈದಿಗಳನ್ನು ಸೆರೆಮನೆಗೆ, ಬಂದೀಖಾನೆಗೆ ಕಳಿಸ್ತಾರೆ. ಬಂದೀಖಾನೆ ಅದು, ಸೆರೆಮನೆ ಅಂದರೆ ಬಂದಿಯಾಗಿರ್ಬೇಕು ಅವರು. ಆ ಒಂದು ಕಟ್ಟುನಿಟ್ಟಿನ ಪಾಡಿನಲ್ಲಿ ಅವರು ಕೈದಿಗಳಾಗಿರ್ತಾರೆ. ಅಲ್ಲಿ ಅವರು ಬಂದಿಖಾನೆಯಲ್ಲಿ ಇದ್ದವರು, ಸೆರೆಮನೆಯಲ್ಲಿ ಇದ್ದವರು ಪರಿವರ್ತಿತರಾಗಿ ಸುಧಾರಣೆಗೊಂಡು ಒಳ್ಳೆಯವರಾಗಿ ಜೈಲಿನಿಂದ ಹೊರಬರಬೇಕು. ಇದು ಮೂಲ ಉದ್ದೇಶ. ಈಗ ಹೊರಗೆ ಬಂದಾಗ ಏನಾಗಿರ್ತಾರೆ ಅವರು? ರೌಡಿಯಾಗಿ ಜೈಲಲ್ಲಿದ್ದವನು ಕುಖ್ಯಾತ ರೌಡಿಯಾಗಿ ಬರ್ತಾನೆ, ಇನ್ನೂ ದೊಡ್ಡ ರೌಡಿ. ಕೊಲೆಗಾರನಾಗಿ ಹೋಗಿ ಜೈಲಿಗೆ ಹೋದವನು ಕುಖ್ಯಾತ ಕೊಲೆಗಾರನಾಗಿ ಹೊರ ಬರ್ತಾನೆ, ಅವನು ಕಂಡ್ರೆ ಭಯ ಬೀಳ್ತಾರೆ. ಕಳ್ಳನಾಗಿ ಹೋಗಿದ್ದವನು ಕುಖ್ಯಾತ ಕಳ್ಳನಾಗಿ ಹೊರಗೆ ಬರ್ತಾನೆ. ಅತ್ಯಾಚಾರ ಮಾಡಿ ಹೋಗಿ ಸೆರೆಮನೆಗೆ ಹೋಗಿದ್ದವನು ಕುಖ್ಯಾತ ಅತ್ಯಾಚಾರಿಯಾಗಿ ಹೊರಗೆ ಬರ್ತಾನೆ. ಮೋಸ ಮಾಡಿ ಹೋಗಿದ್ದನು ಅಷ್ಟೇ ಕುಖ್ಯಾತ ಮೋಸಗಾರನಾಗಿ ಹೊರಗೆ ಬರ್ತಾನೆ. ಜನ ಅವರನ್ನು ಕಂಡ್ರೆ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಜೈಲುಗಳನ್ನು ಪರಿವರ್ತನಾ ಜೈಲುಗಳು ಅಂತ ಕರಿಬೇಕಾ, ಮತ್ಯಾವುದೋ ಪದಗಳನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ. ಐಷಾರಾಮಿ ಸೌಲಭ್ಯ ಒಳಗೆ ಹಾಗೆ ಹೊರಗೆ ಹಾಕಿ ದೊರಕ್ತದೋ ಅದಕ್ಕಿಂತ ಹೆಚ್ಚಿನ ಐಷಾರಾಮಿ ಸೌಲಭ್ಯ ಹೆಚ್ಚು ಸಿಕ್ಕಿದ್ರೆ ಜೈಲೊಳಗೇ ಅವರು ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆಡಳಿತ ವ್ಯವಸ್ಥೆ ಇದ್ರ ಬಗ್ಗೆ ಗಮನ ಹರಿಸಬೇಕು, ಸಿಸ್ಟಮನ್ನು ಸರಿಪಡಿಸಬೇಕು, ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಇದ್ಯಾವುದೂ ಆಡಳಿತಕ್ಕೆ ತಿಳಿದಿಲ್ಲ, ಗೊತ್ತಿಲ್ಲ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ. ಆಡಳಿತಕ್ಕೆ ಗೊತ್ತಿದ್ದೇ ಈ ಅಕ್ರಮಗಳು ನಡೀತಾ ಇದ್ದಾವೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಅದು ನಾನು ಈ 1 ವರ್ಷ ನಡೀತಾ ಇದೆ, 2 ವರ್ಷ ಮೊದಲೊಂದು ನಡ್ಕೊಂಡು ಬರ್ತಾ ಇದೆ. ಅದು ಏರುಗತಿಯಲ್ಲಿಯೇ ಹೋಗ್ತಾ ಇದೆ. ಅಕ್ರಮಗಳು, ಲೂಟಿಕೋರರು ದಂಧೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಆ ದಿಕ್ಕಿನಲ್ಲಿ ಸರ್ಕಾರ ಹೊಣೆ ಹೊತ್ಕೊಂಡು ಕ್ರಮ ಕೈಗೊಳ್ಳಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಮಾದೇಶ್, ಜನಾರ್ದನ್ ಗುಪ್ತಾ, ಕೇಶವಮೂರ್ತಿ, ಲೋಕೇಶ್ ಉಪಸ್ಥಿತರಿದ್ದರು. ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀರಾವರಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಸಂಸದ ಶ್ರೇಯಸ್ ಎಂ ಪಟೇಲ್ ನಡೆಸಿದರು. ಗೊರೂರು ಹೇಮಾವತಿ ಅಣೆಕಟ್ಟು ಸಮೀಪವಿರುವ ಪ್ರವಾಸಿ ಮಂದಿರದಲ್ಲಿ ನಡೆಸಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀರಾವರಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನೀರಾವರಿ ಇಲಾಖೆಯ ಮುಖ್ಯ ಅಭಿಯಂತರರಾದ ಮಂಜುನಾಥ್ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಉಪಸ್ಥಿತರಿದ್ದು ಸಂಸದರಿಗೆ ಮಾಹಿತಿ ನೀಡಿದರು. ಇದೇ ವೇಳೆ ಸಂಸದರು ಅಧಿಕಾರಿಗಳಿಂದ ಹೇಮಾವತಿ ಅಣೆಕಟ್ಟಿನ ಸುರಕ್ಷತೆಯ ಕುರಿತಾಗಿ ಮಾಹಿತಿಯನ್ನು ಸಹ ಪಡೆದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕದ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲ ವೀರಶೈವ ಬಾಂಧವರು ಕುಟುಂಬ ಸಮೇತರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಧ್ಯಕ್ಷ ಅಜಿತ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ 3/9/2024 ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತಾಲೂಕಿನ ಸಂಕಲಾಪುರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಧರ್ಮರಾಜೇಂದ್ರ ಸ್ವಾಮಿಗಳು ಹಾಗೂ ಕಾರಜೋಹಳ್ಳಿ ಹಿರೇಮಠದ ಪೀಠಾಧ್ಯಕ್ಷರಾದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಸಿದ್ದೇಶ್ ನಾಗೇಂದ್ರ, ಶಶಿಕಲಾ, ಹಾಸನ ಜಿಲ್ಲಾಧ್ಯಕ್ಷ ಪರಮೇಶ್, ಮಾಜಿ ಅಧ್ಯಕ್ಷ ಬಿಆರ್ ಗುರುದೇವ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಆಲೂರು ತಾಲೂಕು ವೀರಶೈವ ಮಹಾಸಭಾ ಆಲೂರು ತಾಲೂಕು ಘಟಕ ಏನು ನಾವು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಯ್ಕೆ ಮಾಡಿದಂಥ ಈ ಮುಖಾಂತರ ಮೊದಲನೇ ಹೇಳೋದು, ನಮ್ಮ ಇಡೀ ಆಲೂರು ತಾಲೂಕಿನ ವೀರಶೈವ ಬಂಧುಗಳಿಗೆ ಸಹಕಾರ ಮಾಡಿ ಅವಿರೋಧ ಆಯ್ಕೆ ಮಾಡಿದಂಥ ಎಲ್ರಿಗೂ ವಂದಿಸಿ ನಮಸ್ಕಾರ ತಿಳಿಸ್ತಾ, ಇವತ್ತೇನು ನಾವು ಅವಿರೋಧ ಆಯ್ಕೆ ಆಗಿದ್ವಿ ಅದು ಪದಗ್ರಹಣ ಕಾರ್ಯಕ್ರಮವನ್ನು 3/9/24 ನಮ್ಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ನೂತನ ಆಯ್ಕೆಯ ಶಂಕರ್ ಬಿದರಿ, ನಿವೃತ್ತ ಕಮಿಷನರ್ಸ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರೆದಿದ್ವಿ. ಹಾಗಾಗಿ ಅವರು ಸಹ ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಆಲೂರು ತಾಲೂಕಿಗೆ ಬರ್ತಾ ಇರೋದು ಹೆಮ್ಮೆ ವಿಷಯ. ನಮ್ಮ ರಾಜ್ಯಾಧ್ಯಕ್ಷರಾದ್ಮೇಲೆ ಆಲೂರು ತಾಲೂಕಿಗೆ ಮೊದಲನೇ ಸರಿ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ಇಡೀ ತಾಲೂಕು ವೀರಶೈವ ಮಹಾಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾನೆ, ತಾಲೂಕು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಬರೋದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳಿಕೊಳ್ತಾ, ಇವತ್ತೇನು ನಮ್ಮ ಶಂಕರ್ ಬಿದರಿ ಅವರು ನಮಗೆ ಆಗಿರೋದು ಹೆಮ್ಮೆ, ನಮ್ಮ ತಾಲೂಕು ರಾಜ್ಯಾಧ್ಯಕ್ಷರ ಹೆಮ್ಮೆ. ಏನಕ್ಕೆ ಅಂದರೆ ಒಂದು ಕಾಲದಲ್ಲಿ ಅವರು ನಮ್ಮ ವೀರಪ್ಪನ ಇದಕ್ಕೆ ಟಾಸ್ಕ್ ಫೋರ್ಸ್ಗೆ ಚೀಫ್ ಆಗಿದ್ರು. ಆ ರಾಜ್ಯದಾದ್ಯಂತ ಅವರು ಒಂದು ಹೆಸರುವಾಸಿ ಮಾಡಿದಂಥ ಶಂಕರ್ ಬಿದರಿ ಅವರು ಇವತ್ತು ನಮ್ಮ ತಾಲೂಕಿಗೆ ಬರ್ತಾ ಇರೋದು ಮೊದಲನೇ ಕಾರ್ಯಕ್ರಮ, ಬರ್ತಾ ಇರೋದು ಒಂದು ಹೆಮ್ಮೆ ವಿಷಯ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಒಂದು ಸಹಕಾರ ನೀಡಿ ಅವ್ರಿಗೊಂದು ಬರಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನ ನಮ್ಮ ವೀರಶೈವ ಬಂಧುಗಳು ಕುಟುಂಬ ಸಮೇತ ಬಂದು. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್, whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ.
ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ತಟ್ಟೆಕೆರೆ ಆದರ್ಶ ಶಾಲೆ ಆವರಣದಲ್ಲಿ ಸಸಿ ನೆಟ್ಟು ತಾಯಿ ಹೆಸರಲ್ಲೊಂದು ಗಿಡ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬರು ತಾಯಿಯನ್ನು ದೇವರಂತೆ ಕಾಣುತ್ತಾರೆ. ತಾಯಿಯ ಮೇಲೆ ಅಗಾಧವಾದ ಪ್ರೀತಿಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಭಾರತ ಸರ್ಕಾರ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಿ ಎನ್ನುವ ಯೋಜನೆಯನ್ನು ಜಾರಿಗೆ ತಂದಿದೆ. ಗಿಡಗಳನ್ನು ನೆಡುವ ನೀವು ಅವುಗಳನ್ನು ತಾಯಿಯಂತೆ ಕಾಪಾಡಿಕೊಳ್ಳುತ್ತಾರೆ ಎನ್ನುವ ಭರವಸೆಯಿಂದ ಈ ಭರವಸೆಯನ್ನು ನೀವೆಲ್ಲ ಉಳಿಸಿಕೊಳ್ಳಿ ಎಂದು ಹೇಳಿದರು. ಯೋಜನೆ ಇದು ಒಂದು ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡೆಯೋದು, ಇದು ಒಂದು ಒಳ್ಳೆಯ ಅಭಿಯಾನ. ತಾಯಿ ಹೆಸರಲ್ಲಿನೇ ಯಾಕೆ ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಅಂತ ಹೇಳಿ ನಾವು ಒಂದ್ಸಲ ಯೋಚನೆ ಮಾಡೋದಾದರೆ, ಎಲ್ಲರಿಗೂ ತಾಯಿ ಅಂದ ತಕ್ಷಣ ಒಂದು ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಎಲ್ರಿಗೂ, ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಾದ್ರಿಗೂ ಅಷ್ಟೇ, ತಾಯಿ ಅಂದ ತಕ್ಷಣ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಸೆಂಟಿಮೆಂಟ್ ಅಂತ ಇರುತ್ತೆ. ತಾಯಿ ಬಗ್ಗೆ ಪ್ರೀತಿ ಆಗಲಿ, ಕಾಳಜಿ ಆಗಲಿ ಎಷ್ಟಿರತ್ತಲ್ಲ, ಅದೇ ರೀತಿ ಒಂದು ನೀವು ಆ ತಾಯಿ ಹೆಸರಲ್ಲಿ ಒಂದು ಗಿಡ ನೆಟ್ಟಿದ್ದೇ ಆದರೆ ಅಷ್ಟೇ ಪ್ರೀತಿಯಿಂದ ಅದನ್ನು ಬೆಳೆಸಿ, ಅದನ್ನು ಪೋಷಣೆ ಮಾಡಿ, ಅದನ್ನು ದೊಡ್ಡ ರೀತಿಯಲ್ಲಿ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಸರ್ಕಾರ ಇವತ್ತು ಈ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಮೇಲೆ ಆವಂಥ ಜವಾಬ್ದಾರಿಯನ್ನು ಒಂದು ಹೊರಿಸ್ತಾ ಇದೆ. ಯಾಕೆ ಅಂತಂದರೆ, ನಿಮಗೆಲ್ಲ ಗೊತ್ತು ಪರಿಸರ ಯಾವ ರೀತಿ ಹಾಳಾಗತ್ತೆ, ಅಥವಾ ಪರಿಸರವನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥ ನಿಮಗೆ ಆ ಪರಿಸರದ ಜ್ಞಾನ ನಿಮಗೆಲ್ಲ ಇದೆ. ಅದರಲ್ಲಿ ಈ ಗಿಡ ನೆಡೋದು ಸಹಿತ ಒಂದು.
ಒಂದು ಪ್ರಮುಖವಾದಂಥದ್ದು. ಯಾಕೆಂದರೆ ಗಿಡದಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಅವಾಗ ನೀವೆಲ್ಲ ಸ್ಕೂಲಲ್ಲಿ ಕಲ್ತಿರ್ತೀರಿ, ಅಥವಾ ನೀವು ಬರುವಂಥ ಈಗ ಮಕ್ಕಳಿಗೆ ಮೊಬೈಲೆಲ್ಲ ಆಕ್ಸೆಸಿಬಿಲಿಟಿ ತುಂಬ ಚೆನ್ನಾಗಿದೆ, ಅದರಲ್ಲಿ ಇವೆಲ್ಲ ನೋಡಿರ್ಬೋದು, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿರ್ಬೋದು. ಅವಾಗ ಆ ಒಂದು ಗಿಡ ನೆಡೋದ್ರಿಂದ ನಮಗೆ ಎಷ್ಟು ಲಾಭ ಆಗುತ್ತೆ ಅಂತ ಗೊತ್ತು. ಈಗಿನ ಒಂದು ದಿನಮಾನಗಳಲ್ಲಿ ನೋಡಬೇಕಾದಂತಹ ಸಂದರ್ಭ ಬಂದರೆ ಎಷ್ಟೋ ಅರಣ್ಯಗಳನ್ನು ನಾಶ ಮಾಡಿ ಅಲ್ಲಿ ಲೇಔಟ್ಗಳನ್ನು ಮಾಡಿರ್ಬೋದು, ಫ್ಯಾಕ್ಟ್ರಿಗಳನ್ನು ಕಟ್ಟಿರ್ಬೋದು. ಅದರಿಂದ ಸಾಕಷ್ಟು ಒಂದು ಪರಿಸರ ಒಂದು ಹದಗೆಟ್ಟಂತಹ ಸಂದರ್ಭವನ್ನು ನಾವು ಕಾಣ್ತಾ ಇರ್ತೇವೆ. ಆದ್ದರಿಂದ ಅದನ್ನೇ ನಮ್ಮ ಮುಂದಿನ ಪೀಳಿಗೆಗೆ, ಅಂದರೆ ನಮಗೆ, ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಎಲ್ಲರಿಗೂ ಸಹಿತ ಪರಿಸರ ಒಂದು ಒಳ್ಳೆ ರೀತಿಯಾದಂತಹ ಪರಿಸರ ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಅಭಿಯಾನವನ್ನು ಘನ ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಭಾಗಿಯಾಗಿ ನಮ್ಮದು ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು. ಅದರಿಂದ ಎಲ್ಲರೂ ಸಹಿತ ಇವತ್ತೇನು ನಾವು ಚಾಲನೆ ಕೊಟ್ಟಿದ್ದೀವಿ, ಎಲ್ಲರೂ ಸಹಿತ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಟ್ಟಿದ್ದೇ ಆದರೆ ಅದು ಎಲ್ಲ ನಾವು ಅಲ್ಪ ಸೇವೆಯನ್ನು ಸಹ ನಾವು ಪರಿಸರಕ್ಕೆ ಕೊಟ್ಟಂಗಾಗ್ತದೆ. ಅದರಿಂದ ನಮ್ಮ ಪರಿಸರ ಜೊತೆಗೆ ನಮ್ಮ ಆರೋಗ್ಯ, ನಮಗೆ ಒಳ್ಳೆಯ ಒಂದು ವಾತಾವರಣವೂ ಸಹಿತ ನಿರ್ಮಾಣ ಆಗುತ್ತೆ. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಶ್ರುತಿ, 8 ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಪ್ರದೀಪ್, ವಕೀಲ ಸಂಘದ ಕಾರ್ಯದರ್ಶಿ ಸತೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಮುಖ್ಯ ಶಿಕ್ಷಕ ಮೋಹನ್ ಕುಮಾರ್ ಹಾಜರಿದ್ದರು. ಗಾಣಿಗರ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಕಲ್ಯಾಣ ಮಂಟಪ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ಕಡೆ ಶನಿವಾರದ ಅಂಗವಾಗಿ ಶ್ರೀ ಶನಿದೇವರ ವೈಭವದ ಉತ್ಸವದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಜರುಗಿತು. ಚನ್ನರಾಯ ಪಟ್ಟಣದ ಬಾಗೂರು ರಸ್ತೆಯಿಂದ ಪ್ರಾರಂಭಗೊಂಡ ಶನಿದೇವರ ಮೂರ್ತಿ ಹೊತ್ತ ಬೆಳ್ಳಿ ರಥ, ಕೆಆರ್ ವೃತ್ತ, ಹಳೆ ಬಸ್ ನಿಲ್ದಾಣ, ಆಂಜನೇಯ ಸ್ವಾಮಿ ದೇವಸ್ಥಾನದ ಮಾರ್ಗವಾಗಿ ಕೋಟೆ ಬೀದಿ, ಹೊಸ ಬಸ್ ನಿಲ್ದಾಣದವರೆಗೆ ಚಂಡೆ, ವಾದ್ಯಗೋಷ್ಠಿ, ಮಹಿಳೆಯರಿಂದ ಭದ್ರಕಾಳಿ, ವೀರಭದ್ರನ ಕುಣಿತ, ಲಂಬಾಣಿ ಕುಣಿತ, ಚಂಡೆ ವಾದ್ಯದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಕಡೆ ಶ್ರವಣ ಶನಿವಾರ ನಿಮಿತ್ತ ಇಂದು ನಮ್ಮ ಗಾಣಿಗ ಸಮಾಜದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 1ರಂದು ಭಾನುವಾರ 12:30ಕ್ಕೆ ಶನಿದೇವರ ದೇವಸ್ಥಾನದ ಮುಂಭಾಗ ಮಹಾ ಅನ್ನದಾನ ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಗಾಣಿಗ ಸಮಾಜದ ಅಧ್ಯಕ್ಷ ಸ್ವಾಮಿ ಖಜಾಂಚಿ ಗಿರೀಶ್, ಪುರಸಭಾ ಸದಸ್ಯೆ ಕವಿತಾ ರಾಜಣ್ಣ, ಗಾಣಿಗ ಸಮಾಜದ ಮುಖಂಡರಾದ ಶಾಂತರಾಜ್ ಹಾಜರಿದ್ದರು. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನಿಂದ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳು ಪ್ರಾರಂಭವಾಗಿದ್ದು, ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊದಲ ವರ್ಷದಿಂದಲೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದಲೇ ಜರುಗಿಸಲಾಯಿತು. ಪ್ರಭಾರಿ ಮುಖ್ಯ ಶಿಕ್ಷಕರಾದ ಕೆಎಂ ಹರೀಶ್ ಮಾತನಾಡಿ, ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪುಟಾಣಿ ಮಕ್ಕಳು ಕೃಷ್ಣ ರಾಧೆ ವೇಷ ಧರಿಸಿ ಹಾಡಿಗೆ ನೃತ್ಯ ಮಾಡುವ ಮೂಲಕ ನೋಡುಗರ ಗಮನ ಸೆಳೆದಿದ್ದಾರೆ. ಈ ಕಾರ್ಯಕ್ರಮ ನಡೆಸಲು ದಾನಿಗಳು ಕೊಡುಗೆ ನೀಡಿದ್ದು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ತಮ್ಮ ಸಹಕಾರ ನೀಡಿದ್ದು, ಇದರ ಜೊತೆಗೆ ಜಿಲ್ಲಾ ಉಪನಿರ್ದೇಶಕರು ಈ ಶಾಲೆಗೆ ಭೇಟಿ ನೀಡಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಲು ಪ್ರತ್ಯೇಕ ಒಂದು ಕೊಠಡಿ ನಿರ್ಮಿಸಲು ಸೂಚನೆ ಕೊಟ್ಟಿದ್ದು, ಈಗಾಗಲೇ ಅದರ ಕಾಮಗಾರಿ ಪ್ರಗತಿಯಲ್ಲಿದ್ದು, ಶಾಲೆಯ ಶೌಚಾಲಯದ ಯುಜಿಡಿ ಪೈಪ್ ಲೈನ್ ಅನ್ನು ಸರಿಪಡಿಸಲು ದಾನಿಗಳು ಅದಕ್ಕೆ ಬೇಕಾದ ಸಲಕರಣೆಗಳನ್ನು ನೀಡಿದ್ದಾರೆ. ಸರ್ಕಾರಿ ಶಾಲೆಯೊಂದು ತನಗೆ ಸಿಗುವ ಅತ್ಯಲ್ಪ ಸಂಪನ್ಮೂಲಗಳೊಂದಿಗೆ ಉತ್ತಮವಾಗಿ ಸಾಗುತ್ತಿದೆ. ಈಗ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಲು ಪೋಷಕರು ಮುಂದಾಗಿರುವುದು ಇನ್ನೂ ಪ್ರೋತ್ಸಾಹ ಸಿಕ್ಕಿದಂತಾಗಿದೆ ಎಂದು ಹೇಳಿದರು. ಹಾಸನ ನಗರದ ಹೃದಯ ಭಾಗದಲ್ಲಿರುವಂತಹ ಶಾಲೆ, ಇಲ್ಲಿ ಹೊಸ ಬಸ್ ನಿಲ್ದಾಣ, ಜಿಲ್ಲಾ ನ್ಯಾಯಾಲಯ ಇರುವಂತಹ ಈ ಒಂದು ಹೃದಯ ಭಾಗದಲ್ಲಿರುವಂತಹ ಶಾಲೆ ಪೂರ್ವ ಪ್ರಾಥಮಿಕದಿಂದ 7ನೇ ತರಗತಿವರೆಗೂ ನಮ್ಮ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 138 1ರಿಂದ 7ರವರೆಗೆ. ಈಗ ಪೂರ್ವ ಪ್ರಾಥಮಿಕ ಶಾಲೆ ಈಗ ಈ ವರ್ಷ ತಾನೇ 2024-25ನೇ ಸಾಲಿನಲ್ಲಿ ಪ್ರಾರಂಭವಾಗಿದೆ. ಮಕ್ಕಳೆಲ್ಲ ಸಿದ್ಧವಾಗಿದ್ದಾರೆ ಜನ್ಮಾಷ್ಟಮಿಯನ್ನ ಮಾಡಲಿಕ್ಕಾಗಿ. ಅವರ ಆಸಕ್ತಿ ಹೇಳ್ತಿರೋದು, ಖುಷಿಯಾಗಿ ಇದ್ದಾರೆ. ಒಂದು ವಿಶೇಷವಾಗಿ ಇವತ್ತು ನಮ್ಮ ಶಾಲೆ ವಾತಾವರಣ ವಿಶೇಷವಾಗಿ ಕಾಣ್ತಾ ಇದೆ. ನಮ್ಮ ಶಾಲೆಗೆ ಮೆರುಗನ್ನ ಆ ಮಕ್ಕಳುಗಳು ನೀಡ್ತಾ ಇದ್ದಾರೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಸಹ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಶಾಲೆಗೆ ಹೊಸದಾಗಿ ನಮ್ಮ
ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರು ಸಹ ಮಕ್ಕಳುಗಳಿಗೆ ವಿಶೇಷವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಏನು ಚನ್ನಪಟ್ಟಣ, ಹೊಸಕೊಪ್ಪಲು, ಬೊಮ್ಮನಾಯಕನಹಳ್ಳಿ ಏನು ಶಾಲೆ ಇದ್ದಾವೆ ಮತ್ತು ಗ್ರಾಮಸ್ಥರು ಏನಿದ್ದಾರೆ ಅವರೆಲ್ಲರೂ ಸಹ ಮಕ್ಕಳುಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಗೆ LKG UKGಗೆ ಮಕ್ಕಳುಗಳನ್ನೆಲ್ಲ ಸೇರಿಸಬೇಕು. ಹೊರಗಡೆ ಎಲ್ಲ ಹಣ ಕೊಟ್ಟು ಸೇರಿಸೋಕ್ಕಿಂತಲೂ ಇಲ್ಲಿ ಫ್ರೀಯಾಗಿ ವಿದ್ಯಾಭ್ಯಾಸ ದೊರೀತಾ ಇದೆ. 1ರಿಂದ 2ರವರೆಗೂ ಸಹ ಮಕ್ಕಳುಗಳನ್ನು ಹೆಚ್ಚಿನದಾಗಿ ಸೇರಿಸಬೇಕು ಅಂತ ಎಲ್ಲ ಪೋಷಕರಲ್ಲೂ ಸುತ್ತಮುತ್ತಲ ಗ್ರಾಮಸ್ಥರಿಗೆ, ಚನ್ನಪಟ್ಟಣ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ಒಂದು ಈ ಸಮಯದಲ್ಲಿ ನಾನು ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ವಿನಯಕುಮಾರಿ SGMC ಅಧ್ಯಕ್ಷರು ಸತೀಶ್, ಸಹ ಶಿಕ್ಷಕರಾದ HM ಗೀತಾ, L ರುಕ್ಮಿಣಿ, ಗಿರಿಜಮ್ಮ, ಭಾರತಿ, ರಕ್ಷಾ, ಅನುಪಮಾ, ಶೋಭಾ, ಪೂಜಾ, ಮಧುರಾ ಉಪಸ್ಥಿತರಿದ್ದರು. ಈ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವವರನ್ನು ಗುರುತಿಸಿ ಅಂತವರ ತಂಡವನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿ ರಚಿಸಲಾಗಿದ್ದು, ಯಾವ ಕ್ರೀಡಾಪಟುವಿಗೂ ಅನ್ಯಾಯವಾಗದಂತೆ ತೀರ್ಪುಗಾರರು ಬದ್ಧರಾಗಿರುತ್ತಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕರಾದ CM ಮಹಲಿಂಗಯ್ಯ ಸೂಚಿಸಿದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕು ಮಟ್ಟದ ಕ್ರೀಡಾಕೂಟದ ಮೂಲಕ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಜಿಲ್ಲೆಗೆ ಕೀರ್ತಿ ತರಬೇಕು. ಉತ್ಸಾಹದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಉತ್ತಮ ಆರೋಗ್ಯಕ್ಕೆ, ಮನಸ್ಸಿಗೆ ಉಲ್ಲಾಸ ತರುವಲ್ಲಿ ಕ್ರೀಡೆ ಸಹಕಾರಿಯಾಗಿದೆ. ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದರು. ಉತ್ತಮವಾದ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿ ಮಾಡಲಾಗಿದೆ ಎಂದರು. ಈ ಕ್ರೀಡೆಯಲ್ಲಿ ಯಾರು ಉತ್ತಮ ಪ್ರದರ್ಶನ ಕೊಡುತ್ತಾರೆ ಅವರನ್ನು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಸನ ಜಿಲ್ಲೆಗೆ ಹೆಚ್ಚಿನ ಬಹುಮಾನ ತರುವ ನಿಟ್ಟಿನಲ್ಲಿ ನಾವುಗಳು ನಿರ್ಣಯ ಮಾಡಲಾಗಿದ್ದು, ಆ ನಿಟ್ಟಿನಲ್ಲಿ ಯಾವ ಕ್ರೀಡಾಪಟುಗೂ ಅನ್ಯಾಯವಾಗದಂತೆ ತೀರ್ಪುಗಾರರು ಬದ್ಧರಾಗಿದ್ದಾರೆ ಎಂದು ಕಿವಿಮಾತು ಹೇಳಿದರು. ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವವರಿಗೆ ಧನ್ಯವಾದಗಳನ್ನು ಹೇಳುವುದಾಗಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಭೇಟಿ ನೀಡಿದ ಮಾಜಿ ಪ್ರಧಾನಿ. ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಗ್ರಾಮದ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ HD ದೇವೇಗೌಡರು. ಮೋದಿ ಪ್ರಧಾನಿಯಾದ ನಂತರ ಕಾಶ್ಮೀರದಲ್ಲಿ ಉಗ್ರರ ಉಪಟಳ ನಿಂತಿದೆ. ಮಾಜಿ ಪ್ರಧಾನಿ HD ದೇವೇಗೌಡ ಹೇಳಿಕೆ. ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಹೊರಗಿನವರಿಗೆ ಆಧಾರ್ ಕಾರ್ಡ್ ಕೊಡುವ ಕೆಲಸದ ಹಿಂದೆ ದೊಡ್ಡ ಜಾಲುವೆ ಇದ್ದು ಅನೇಕರು ಈ ಕೃತ್ಯದಲ್ಲಿ ತೊಡಗಿದ್ದಾರೆ. ಮಾಜಿ ಶಾಸಕ ಎಚ್ ಡಿ ರಾಮಸ್ವಾಮಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.